ಹಾಯ್ ಫ್ರೆಂಡ್ಸ್, ಮೀಡಿಯಾ ಜಗತ್ತಿಗೆ ಸ್ವಾಗತ. ಫ್ರೆಂಡ್ಸ್, ರಾಜ್ಯದಲ್ಲಿ ಕಾಂಗ್ರೆಸ್ ಶಾಸಕರು ಹೆಚ್ಚಿರೋ ಜಿಲ್ಲೆಗಳು ಯಾವುವು, ಕಮ್ಮಿ ಇರೋ ಜಿಲ್ಲೆಗಳು ಯಾವುವು, ಈ ಪಟ್ಟಿಯಲ್ಲಿ ನಿಮ್ಮ ಜಿಲ್ಲೆ ಎಷ್ಟನೇ ಸ್ಥಾನದಲ್ಲಿ ಬರುತ್ತೆ ಅನ್ನೋದನ್ನ ಈ ವಿಡಿಯೋದಲ್ಲಿ ತೋರಿಸ್ತೀವಿ. ಇಂಟ್ರೆಸ್ಟಿಂಗ್ ಆಗಿರೋ ಈ ವಿಡಿಯೋವನ್ನ ಕೊನೆವರೆಗೂ ನೋಡಿ. ಅದಕ್ಕೂ ಮುನ್ನ ನೀವಿನ್ನು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಆಗಿ. ನಂಬರ್ 1, ಬೆಂಗಳೂರು ನಗರ. ಈ ಜಿಲ್ಲೆಯಲ್ಲಿ 12 ಕಾಂಗ್ರೆಸ್ ಎಂಎಲ್ಎಗಳಿದ್ದಾರೆ. ಈ ಮೂಲಕ ಹೆಚ್ಚು ಕಾಂಗ್ರೆಸ್ ಶಾಸಕರಿರೋ ಜಿಲ್ಲೆ ಎನಿಸಿಕೊಂಡಿದೆ. ಅಂದಹಾಗೆ ಜಿಲ್ಲೆಯ ಒಟ್ಟು ಶಾಸಕರಲ್ಲಿ ಕಾಂಗ್ರೆಸ್ ಶಾಸಕರ ಪಾಲು 42.85%. ನಂಬರ್ 2, ಬೆಳಗಾವಿ. ಈ ಜಿಲ್ಲೆಯಲ್ಲಿ 11 ಕಾಂಗ್ರೆಸ್ ಎಂಎಲ್ಎಗಳಿದ್ದಾರೆ. ಜಿಲ್ಲೆಯ ಒಟ್ಟು ಶಾಸಕರಲ್ಲಿ 61.11% ನಷ್ಟು ಶಾಸಕರು ಕಾಂಗ್ರೆಸ್ ಪಕ್ಷದವರು. ನಂಬರ್ 3, ಮೈಸೂರು. ಈ ಜಿಲ್ಲೆಯಲ್ಲಿ 8 ಕಾಂಗ್ರೆಸ್ ಎಂಎಲ್ಎಗಳಿದ್ದಾರೆ. ಜಿಲ್ಲೆಯ ಒಟ್ಟು ಶಾಸಕರಲ್ಲಿ ಕಾಂಗ್ರೆಸ್ ಶಾಸಕರ ಪಾಲು 72.72%. ನಂಬರ್ 4, ಕಲಬುರಗಿ. ಈ ಜಿಲ್ಲೆಯಲ್ಲಿ 7 ಕಾಂಗ್ರೆಸ್ ಎಂಎಲ್ಎಗಳಿದ್ದಾರೆ. ಜಿಲ್ಲೆಯ ಒಟ್ಟು ಶಾಸಕರಲ್ಲಿ ಇವರ ಪಾಲು 77.77%. ನಂಬರ್ 5, ತುಮಕೂರು. ಈ ಜಿಲ್ಲೆಯಲ್ಲಿ 7 ಕಾಂಗ್ರೆಸ್ ಎಂಎಲ್ಎಗಳಿದ್ದಾರೆ. ಜಿಲ್ಲೆಯ ಒಟ್ಟು ಶಾಸಕರಲ್ಲಿ ಇವರ ಪಾಲು 63.63%. ನಂಬರ್ 6, ಹಾವೇರಿ. ಈ ಜಿಲ್ಲೆಯಲ್ಲಿ 6 ಕಾಂಗ್ರೆಸ್ ಎಂಎಲ್ಎಗಳಿದ್ದಾರೆ. ಜಿಲ್ಲೆಯ ಒಟ್ಟು ಶಾಸಕರಲ್ಲಿ ಕಾಂಗ್ರೆಸ್ ಶಾಸಕರ ಪಾಲು 100%. ಅಂದ್ರೆ 6ಕ್ಕೆ 6 ಕ್ಷೇತ್ರಗಳಲ್ಲಿ ಕಾಂಗ್ರೆಸ್ ಎಂಎಲ್ಎಗಳೇ ಇದ್ದಾರೆ ಅಂತರ್ಥ. ನಂಬರ್ 7, ದಾವಣಗೆರೆ. ಈ ಜಿಲ್ಲೆಯಲ್ಲಿ 6 ಕಾಂಗ್ರೆಸ್ ಎಂಎಲ್ಎಗಳಿದ್ದಾರೆ. ಜಿಲ್ಲೆಯ ಒಟ್ಟು ಶಾಸಕರಲ್ಲಿ ಕಾಂಗ್ರೆಸ್ಸಿಗರ ಪಾಲು 85.71%. ನಂಬರ್ 8, ವಿಜಯಪುರ. ಈ ಜಿಲ್ಲೆಯಲ್ಲಿ 6 ಕಾಂಗ್ರೆಸ್ ಎಂಎಲ್ಎಗಳಿದ್ದಾರೆ. ಜಿಲ್ಲೆಯ ಒಟ್ಟು ಶಾಸಕರಲ್ಲಿ 75% ನಷ್ಟು ಶಾಸಕರು ಕಾಂಗ್ರೆಸ್ ಪಕ್ಷದವರು. ನಂಬರ್ 9, ಬಳ್ಳಾರಿ. ಈ ಜಿಲ್ಲೆಯಲ್ಲಿ 5 ಕಾಂಗ್ರೆಸ್ ಎಂಎಲ್ಎಗಳಿದ್ದಾರೆ. ಜಿಲ್ಲೆಯ ಒಟ್ಟು ಶಾಸಕರಲ್ಲಿ ಕಾಂಗ್ರೆಸ್ ಶಾಸಕರ ಪಾಲು 100%. ಅಂದ್ರೆ ಎಲ್ಲರೂ ಕಾಂಗ್ರೆಸ್ ಪಕ್ಷದವರು. ನಂಬರ್ 10, ಚಿಕ್ಕಮಗಳೂರು. ಈ ಜಿಲ್ಲೆಯಲ್ಲೂ 5 ಕಾಂಗ್ರೆಸ್ ಶಾಸಕರಿದ್ದಾರೆ. ಜಿಲ್ಲೆಯ ಒಟ್ಟು ಶಾಸಕರಲ್ಲಿ ಕಾಂಗ್ರೆಸ್ ಶಾಸಕರ ಪಾಲು 100%. ಇಲ್ಲೂ ಕೂಡ ಎಲ್ಲ ಶಾಸಕರು ಕಾಂಗ್ರೆಸ್ ಪಕ್ಷದವರು. ನಂಬರ್ 11, ಚಿತ್ರದುರ್ಗ. ಈ ಜಿಲ್ಲೆಯಲ್ಲಿ 5 ಕಾಂಗ್ರೆಸ್ ಎಂಎಲ್ಎಗಳಿದ್ದಾರೆ. ಜಿಲ್ಲೆಯ ಒಟ್ಟು ಶಾಸಕರಲ್ಲಿ ಕಾಂಗ್ರೆಸ್ ಶಾಸಕರ ಪಾಲು 83.33%. ನಂಬರ್ 12, ಬಾಗಲಕೋಟೆ. ಈ ಜಿಲ್ಲೆಯಲ್ಲಿ 5 ಕಾಂಗ್ರೆಸ್ ಎಂಎಲ್ಎಗಳಿದ್ದಾರೆ. ಜಿಲ್ಲೆಯ ಒಟ್ಟು ಶಾಸಕರಲ್ಲಿ ಕಾಂಗ್ರೆಸ್ ಶಾಸಕರ ಪಾಲು 71.42%. ನಂಬರ್ 13, ಮಂಡ್ಯ. ಈ ಜಿಲ್ಲೆಯಲ್ಲಿ 5 ಕಾಂಗ್ರೆಸ್ ಎಂಎಲ್ಎಗಳಿದ್ದಾರೆ. ಜಿಲ್ಲೆಯ ಒಟ್ಟು ಶಾಸಕರಲ್ಲಿ ಕಾಂಗ್ರೆಸ್ ಶಾಸಕರ ಪಾಲು 71.42%. ನಂಬರ್ 14, ರಾಮನಗರ. ಈ ಜಿಲ್ಲೆಯಲ್ಲಿ 4 ಕಾಂಗ್ರೆಸ್ ಎಂಎಲ್ಎಗಳಿದ್ದಾರೆ. ಜಿಲ್ಲೆಯ ಒಟ್ಟು ಶಾಸಕರಲ್ಲಿ ಕಾಂಗ್ರೆಸ್ಸಿಗರ ಪಾಲು 100%. ಅಂದ್ರೆ ಜಿಲ್ಲೆಯ ಎಲ್ಲಾ ಶಾಸಕರು ಕೂಡ ಕಾಂಗ್ರೆಸ್ ಪಕ್ಷದವರು. ನಂಬರ್ 15, ಕೋಲಾರ. ಈ ಜಿಲ್ಲೆಯಲ್ಲಿ 4 ಕಾಂಗ್ರೆಸ್ ಎಂಎಲ್ಎಗಳಿದ್ದಾರೆ. ಜಿಲ್ಲೆಯ ಒಟ್ಟು ಶಾಸಕರಲ್ಲಿ ಕಾಂಗ್ರೆಸ್ಸಿಗರ ಪಾಲು 66.66%. ನಂಬರ್ 16, ಉತ್ತರ ಕನ್ನಡ. ಈ ಜಿಲ್ಲೆಯಲ್ಲಿ 4 ಕಾಂಗ್ರೆಸ್ ಎಂಎಲ್ಎಗಳಿದ್ದಾರೆ. ಜಿಲ್ಲೆಯ ಒಟ್ಟು ಶಾಸಕರಲ್ಲಿ ಕಾಂಗ್ರೆಸ್ ಶಾಸಕರ ಪಾಲು 66.66%. ನಂಬರ್ 17, ಧಾರವಾಡ. ಈ ಜಿಲ್ಲೆಯಲ್ಲಿ 4 ಕಾಂಗ್ರೆಸ್ ಎಂಎಲ್ಎಗಳಿದ್ದಾರೆ. ಜಿಲ್ಲೆಯ ಒಟ್ಟು ಶಾಸಕರಲ್ಲಿ ಕಾಂಗ್ರೆಸ್ ಶಾಸಕರ ಪಾಲು 57.14%. ನಂಬರ್ 18, ರಾಯಚೂರು. ಈ ಜಿಲ್ಲೆಯಲ್ಲಿ 4 ಕಾಂಗ್ರೆಸ್ ಎಂಎಲ್ಎಗಳಿದ್ದಾರೆ. ಜಿಲ್ಲೆಯ ಒಟ್ಟು ಶಾಸಕರಲ್ಲಿ ಕಾಂಗ್ರೆಸ್ಸಿಗರ ಪಾಲು 57.14%. ನಂಬರ್ 19, ಬೆಂಗಳೂರು ಗ್ರಾಮಾಂತರ. ಈ ಜಿಲ್ಲೆಯಲ್ಲಿ 3 ಕಾಂಗ್ರೆಸ್ ಎಂಎಲ್ಎಗಳಿದ್ದಾರೆ. ಜಿಲ್ಲೆಯ ಒಟ್ಟು ಶಾಸಕರಲ್ಲಿ ಕಾಂಗ್ರೆಸ್ ಶಾಸಕರ ಪಾಲು 75%. ನಂಬರ್ 20, ಚಾಮರಾಜನಗರ. ಈ ಜಿಲ್ಲೆಯಲ್ಲಿ 3 ಕಾಂಗ್ರೆಸ್ ಎಂಎಲ್ಎಗಳಿದ್ದಾರೆ. ಜಿಲ್ಲೆಯ ಒಟ್ಟು ಶಾಸಕರಲ್ಲಿ ಕಾಂಗ್ರೆಸ್ಸಿಗರ ಪಾಲು 75%. ನಂಬರ್ 21, ಯಾದಗಿರಿ. ಈ ಜಿಲ್ಲೆಯಲ್ಲಿ 3 ಕಾಂಗ್ರೆಸ್ ಎಂಎಲ್ಎಗಳಿದ್ದಾರೆ. ಜಿಲ್ಲೆಯ ಒಟ್ಟು ಶಾಸಕರಲ್ಲಿ ಕಾಂಗ್ರೆಸ್ ಶಾಸಕರ ಪಾಲು 75%. ನಂಬರ್ 22 ಚಿಕ್ಕಬಳ್ಳಾಪುರ.
ಈ ಜಿಲ್ಲೆಯಲ್ಲಿ 3 ಕಾಂಗ್ರೆಸ್ ಎಂಎಲ್ಎಗಳಿದ್ದಾರೆ. ಜಿಲ್ಲೆಯ ಒಟ್ಟು ಶಾಸಕರಲ್ಲಿ ಕಾಂಗ್ರೆಸ್ಸಿಗರ ಪಾಲು 60%. ನಂಬರ್ 23 ಕೊಪ್ಪಳ. ಈ ಜಿಲ್ಲೆಯಲ್ಲಿ 3 ಕಾಂಗ್ರೆಸ್ ಎಂಎಲ್ಎಗಳಿದ್ದಾರೆ. ಜಿಲ್ಲೆಯ ಒಟ್ಟು ಶಾಸಕರಲ್ಲಿ ಕಾಂಗ್ರೆಸ್ಸಿಗರ ಪಾಲು 60%. ನಂಬರ್ 24 ವಿಜಯನಗರ. ಈ ಜಿಲ್ಲೆಯಲ್ಲಿ 3 ಕಾಂಗ್ರೆಸ್ ಎಂಎಲ್ಎಗಳಿದ್ದಾರೆ. ಜಿಲ್ಲೆಯ ಒಟ್ಟು ಶಾಸಕರಲ್ಲಿ ಕಾಂಗ್ರೆಸ್ ಶಾಸಕರ ಪಾಲು 60%. ನಂಬರ್ 25 ಶಿವಮೊಗ್ಗ. ಈ ಜಿಲ್ಲೆಯಲ್ಲಿ 3 ಕಾಂಗ್ರೆಸ್ ಎಂಎಲ್ಎಗಳಿದ್ದಾರೆ. ಜಿಲ್ಲೆಯ ಒಟ್ಟು ಶಾಸಕರಲ್ಲಿ ಕಾಂಗ್ರೆಸ್ ಶಾಸಕರ ಪಾಲು 42.85%. ನಂಬರ್ 26 ಕೊಡಗು. ಈ ಜಿಲ್ಲೆಯಲ್ಲಿ 2 ಮಂದಿ ಕಾಂಗ್ರೆಸ್ ಎಂಎಲ್ಎಗಳಿದ್ದಾರೆ. ಜಿಲ್ಲೆಯ ಒಟ್ಟು ಶಾಸಕರಲ್ಲಿ ಕಾಂಗ್ರೆಸ್ ಶಾಸಕರ ಪಾಲು 100%. ಅಂದ್ರೆ ಜಿಲ್ಲೆಯ ಎಲ್ಲ ಎಂಎಲ್ಎಗಳು ಕೂಡ ಕಾಂಗ್ರೆಸ್ ಪಕ್ಷದವರು. ನಂಬರ್ 27 ಗದಗ. ಈ ಜಿಲ್ಲೆಯಲ್ಲಿ 2 ಕಾಂಗ್ರೆಸ್ ಎಂಎಲ್ಎಗಳಿದ್ದಾರೆ. ಜಿಲ್ಲೆಯ ಒಟ್ಟು ಶಾಸಕರಲ್ಲಿ ಕಾಂಗ್ರೆಸ್ಸಿಗರ ಪಾಲು 50%. ನಂಬರ್ 28 ಬೀದರ್. ಈ ಜಿಲ್ಲೆಯಲ್ಲಿ 2 ಕಾಂಗ್ರೆಸ್ ಎಂಎಲ್ಎಗಳಿದ್ದಾರೆ. ಜಿಲ್ಲೆಯ ಒಟ್ಟು ಶಾಸಕರಲ್ಲಿ ಕಾಂಗ್ರೆಸ್ ಶಾಸಕರ ಪಾಲು 33.33%. ನಂಬರ್ 29 ದಕ್ಷಿಣ ಕನ್ನಡ. ಈ ಜಿಲ್ಲೆಯಲ್ಲೂ 2 ಕಾಂಗ್ರೆಸ್ ಎಂಎಲ್ಎಗಳಿದ್ದಾರೆ. ಜಿಲ್ಲೆಯ ಒಟ್ಟು ಶಾಸಕರಲ್ಲಿ ಕಾಂಗ್ರೆಸ್ ಶಾಸಕರ ಪಾಲು 25%. ನಂಬರ್ 30 ಹಾಸನ. ಈ ಜಿಲ್ಲೆಯಲ್ಲಿ 1 ಕಾಂಗ್ರೆಸ್ ಎಂಎಲ್ಎ ಇದ್ದಾರೆ. ಜಿಲ್ಲೆಯ ಒಟ್ಟು ಶಾಸಕರಲ್ಲಿ ಕಾಂಗ್ರೆಸ್ ಶಾಸಕರ ಪಾಲು 14.28% ಮಾತ್ರ. ನಂಬರ್ 31 ಉಡುಪಿ. ಈ ಜಿಲ್ಲೆಯಲ್ಲಿ ಕಾಂಗ್ರೆಸ್ ಶಾಸಕರೇ ಇಲ್ಲ. ಜಿಲ್ಲೆಯ ಒಟ್ಟು ಶಾಸಕರಲ್ಲಿ ಕಾಂಗ್ರೆಸ್ ಶಾಸಕರ ಪಾಲು ಕೂಡ 0. ಸೊ ಫ್ರೆಂಡ್ಸ್, ಇದಿಷ್ಟು ಕಾಂಗ್ರೆಸ್ ಶಾಸಕರು ಹೆಚ್ಚಿರೋ ಜಿಲ್ಲೆಗಳು ಯಾವುವು, ಕಮ್ಮಿ ಇರೋ ಜಿಲ್ಲೆಗಳು ಯಾವುವು, ಈ ಪಟ್ಟಿಯಲ್ಲಿ ನಿಮ್ಮ ಜಿಲ್ಲೆ ಎಷ್ಟನೇ ಸ್ಥಾನದಲ್ಲಿ ಬರುತ್ತೆ ಅನ್ನೋದನ್ನ ತಿಳಿಸಿಕೊಡೋ ಪ್ರಯತ್ನ. ಅಂದ್ಹಾಗೆ ಹಾವೇರಿ, ಬಳ್ಳಾರಿ, ಚಿಕ್ಕಮಗಳೂರು, ರಾಮನಗರ ಮತ್ತು ಕೊಡಗು ಈ 5 ಜಿಲ್ಲೆಗಳಲ್ಲಿರುವ ಎಲ್ಲ ಎಂಎಲ್ಎಗಳು ಕೂಡ ಕಾಂಗ್ರೆಸ್ ಪಕ್ಷದವರು ಅನ್ನೋದು ಗಮನಾರ್ಹ. ಇಲ್ಲಿ ಬೇರೆ ಯಾವ ಪಕ್ಷದ ಒಬ್ಬ ಎಂಎಲ್ಎ ಕೂಡ ಇಲ್ಲ. ಇದಕ್ಕೆ ತದ್ವಿರುದ್ಧ ಎಂಬಂತೆ ಉಡುಪಿ ಜಿಲ್ಲೆಯಲ್ಲಿ ಮಾತ್ರ ಕಾಂಗ್ರೆಸ್ ಪಕ್ಷದ ಒಬ್ಬ ಎಂಎಲ್ಎ ಕೂಡ ಇಲ್ಲ. ಈ ಬಗ್ಗೆ ನಿಮ್ಗೆ ಏನನ್ಸುತ್ತೆ ಕಾಮೆಂಟ್ ಮಾಡಿ ತಿಳಿಸಿ. ಹಾಗೆ ವಿಡಿಯೋ ಇಷ್ಟವಾದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ. ಧನ್ಯವಾದ.